ಸ್ಟಾರ್ಟ್ ಮಾಡ್ಲಾ ಗಾಯ್ಸ್ ಮಟನ್ ಗೊತ್ತಿಲ್ಲ ಗಾಯ್ಸ್ ಮಟನ್ ಬೇವರೆಗೂ ನಾವು ಮುಚ್ತೀವಿ ಬೇಯಿಸ್ಕೊತೀವಿ ಮಟನ್ ಏನ್ ಹೇಳ್ಬೇಕೆ ಹಾಯ್ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನನ್ನ ಜೊತೆ ಇದ್ದಾರೆ ನನ್ನ ಮುದ್ದಿನ ನಾದ್ನಿ ವಿಂದ್ಯಾ ಅಂಡ್ ನಮ್ಮ ಪತಿ ದೇವರು ವಿನಯ್ ಪ್ರಸಾದ್. ಓಕೆ, ಅಂಡ್ ನಾವ್ ಇವತ್ತೇನ್ ಮಾಡ್ತಿದೀವಿ, ಮಟನ್ ಬಿರಿಯಾನಿ ಮಾಡ್ತಿದೀವಿ. ಅದನ್ನ ಮಾಡ್ತಿರೋದು ಆಕ್ಚುಲಿ ಮೇನ್ ಚೆಫ್ ವಿಂದ್ಯಾ. ಇವ್ರು ಸುಮ್ನೆ ಅಲ್ಲಿ ಸುಮ್ನೆ ಸ್ಟವ್ ಮುಂದೆ ಅಷ್ಟೇ ಪೋಸ್ ಕೊಡ್ತಿದ್ದಾರೆ ಅಷ್ಟೇ, ಆಯ್ತಾ. ಅಂಡ್ ಎಲ್ಲ ಗೈಡೆನ್ಸ್ ಬಂದು ವಿಂದ್ಯಾ ಅಂಡ್ ನಾನು ಕ್ಯಾಮ್ರಾ ವಿಮೆನ್. ಓಕೆ, ನಾನು ತಿನ್ನೋಕಂತೆ, ಎಲ್ರು ತಿಂತಾರೆ. ಓಕೆ, ವಿಲ್ ಸ್ಟಾರ್ಟ್. ನಿಮ್ಗೆ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀವಿ. ಗಾಯ್ಸ್ ಮಟನ್ ಬಿರಿಯಾನಿಗೆ ಬೇಕಾಗಿರೋದು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಈ ಮೂರನ್ನ ರುಬ್ಕೋಬೇಕು. ಫಸ್ಟ್ ಇದನ್ನ ಮಾಡೋಣ. ಗೊತ್ತಿಲ್ಲ ಗಾಯ್ಸ್, ಅಡಿಗೆ ಮಾಡೋರೆಲ್ಲ ಅಡಿಗೆ ಮಾಡ್ತೀನಿ ಅಂದ್ರೆ ಹಿಂಗೆ ಆಗೋದು. ಅಡಿಗೆ ಮಾಡೋರೆಲ್ಲ ಅಡಿಗೆ ಮಾಡ್ತೀನಿ ಅಂದ್ರೆ ಎರಡು ಒಂದೇ ನೆಕ್ಸ್ಟ್ ಗೋಲ್ಡ್ ವಿನ್ನರ್ ರಿಫೈನ್ಡ್ ಆಯಿಲ್. ಬಿಡೋ ಬೇಗ ಸಾಕು. ಇಂಡಿಯಾ ಈಸ್ ಫೇಮಸ್ ಫಾರ್ ಸ್ಪೈಸಸ್. ಅದರಲ್ಲಿ ಚಕ್ಕೆ, ಲವಂಗ, ಪುದೀನ ಅಲ್ಲ ಏನಿದು, ಕಸ್ತೂರಿ ಮೇಥಿ, ಜೀರಿಗೆ, ಲವಂಗ, ಏಲಕ್ಕಿ, ಸಾರಿ ಏಲಕ್ಕಿ, ಲವಂಗ, ಚಕ್ಕೆ, ಫ್ಲವರ್, ಅನಾನಸ್. ನಮ್ಮಮ್ಮ ತುಪ್ಪ ಹಾಕ್ಬಿಡ್ತು. ನೆಕ್ಸ್ಟ್ ಇವನ್ನೆಲ್ಲ ಒಟ್ಟಿಗೆ ಹಾಕ್ಬೇಕಾ? ಓಕೆ, ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ನ ಈಗ ಹಾಕ್ಬೇಕು. ಮಕ್ಕಳ ಮೇಲೆ ಹಾಕ್ಸ್ಕೋಬೇಕು, ಬೇಗ ಹಾಕ್ತಾ ಸೌಟ್ ಅಲ್ಲ ಅಕ್ಕಪ್ಪ. ಮೆಂತ್ಯ, ಹಸಿಮೆಣಸಿಕಾಯಿ, ಕೊತ್ತಂಬರಿ, ಪುದೀನ ಮತ್ತೆ ಗೋಡಂಬಿ, ಕ್ಯಾಶು, ಇದನ್ನ ರುಬ್ಕೋಬೇಕು. ನೆಕ್ಸ್ಟ್ ಫ್ರೆಂಡ್ಸ್ ಇವನ್ನೆಲ್ಲ ರುಬ್ಕೋಬೇಕಾದ್ರೆ ಮುಚ್ಚಳ ಹಾಕಿ ರುಬ್ಕೋಬೇಕು. ಹಿಂಗೆ ಗ್ರೀನ್ ಕಲರ್ ಆಗುತ್ತೆ. ಇದನ್ನ ವಾಪಸ್ ಇದ್ರೊಳಗೆ ಹಾಕ್ಬೇಕು. ಈ ತರ ಮಾಡೋದು. ಮೊಸರಾಕ ಚೆನ್ನಾಗಿರುತ್ತಾನೆ ಬೇಡವಾ? ನಮ್ ಕಡೆ ಚೆನ್ನಾಗಿರೋದು ನಮ್ಗೆ ಇಷ್ಟ ಆಗಲ್ಲ. ಒಬ್ಬರೇ ಮೀಡಿಯಂ ಚೆನ್ನಾಗಿರೋದು ಮಾತ್ರ ತೋರಿಸ್ತಿರೋದು ನಾವು. ಜಾಸ್ತಿ ಚೆನ್ನಾಗಿದ್ದ ಮೇಲೆ ದಿನ ಮಾಡ್ಕೊಂಡ್ಬಿಡ್ತೀರಾ. ನೀವು ಫಾಲೋ ಮಾಡಿದ್ರೆ ನಮ್ನ ಹೀಗೆ. ಮಟನ್ ಬಿರಿಯಾನಿಗೆ ಇದೆಲ್ಲದಕ್ಕಿಂತ ಮೇನ್ ಮುಖ್ಯವಾದ ಇಂಗ್ರೀಡಿಯಂಟ್ ಮಟನ್ ಇಲ್ದಲೆ ಮಟನ್ ಬಿರಿಯಾನಿ ಆಗಲ್ಲ. ಇದನ್ನ ಕ್ಲೀನಾಗಿ ತೊಳ್ಕೊಂಡು ಇದಕ್ಕೆ ಹಾಕ್ಬೇಕು ವಾಪಸ್. ಅಷ್ಟು ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ, ಇಲ್ಲ ಬೇಯಲ್ಲ. ಇದಾದಷ್ಟು ಚಿಕ್ಕ ಉರಿಲಿ ಬೇಯಿಸ್ಕೊಳ್ಳಿ, ಇಲ್ಲ ಸೀದೋಗುತ್ತೆ. ಇಷ್ಟು ಉಪ್ಪು ಹಾಕ್ರಿ. ನೀರ್ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಬೇಯಿಸಿ ಲೋ ಫ್ಲೇಮ್ ಅಲ್ಲಿ. ಅದಾದ್ಮೇಲೆ ಟೊಮೊಟೊ ಹಾಕಿ. ಅದಕ್ಕೆ ಟೊಮೊಟೊ ಹಾಕ್ತಾ ಇದೀನಿ. ಹೇಗಿದೆ ಟೇಸ್ಟ್ ಮಾಡು ಬೇಗ. ಸಾಲ್ಟ್ನ ನೋಡ್ಕೊಳ್ಳಿ ಮುಚ್ಚಕ್ಕೂ ಮುಂಚೆ. ಸೊ ಲೈಕ್ ಮಟನ್ಗೆ ಕರೆಕ್ಟ್ ಸಾಲ್ಟ್ ಹಿಡಿಯುತ್ತೆ. ಸೊ ಇದು ಕರೆಕ್ಟ್ ಆಗಿದೆ.
ನಾವೀಗ ನೀರು ಹಾಕ್ಬಿಟ್ಟು 4 ವಿಸಿಲ್ ಮಾಡ್ಕೊತೀವಿ. ಅಕ್ಕಿ ಹಾಕಿದ್ಮೇಲೆ 1 ವಿಸಿಲ್. ನೀರು ನೀವು ಅಕ್ಕಿ ಎಷ್ಟು ಹಾಕ್ತೀರೋ ಅಷ್ಟು ಹಾಕಬೇಕು. ಸೊ ಅಳತೆ ಮಾಡಿ ಹಾಕ್ಕೊಳ್ಳಿ ಫಸ್ಟೇ. ನಾನು 2 ಲೋಟ ಹಾಕ್ತಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಇದು ಬಿಸಿ ಇರುತ್ತೆ, ಆದಷ್ಟು ಕೈ ಸುಡ್ತಾ ಇದೆ ನನಗೆ. ಇವಾಗ ಇದು ಕುದಿಯೋವರೆಗೂ ಮಟನ್ ಬೇಯೋವರೆಗೂ ನಾವು ಮುಚ್ತೀವಿ, ಬೇಯಿಸ್ಕೊತೀವಿ ಒಂದು ಸ್ವಲ್ಪ ಮಟನ್. ಏನ್ ಹೇಳ್ಬೇಕೆ, ಇದನ್ನ ಮುಚ್ಬಿಟ್ಟು 4 ವಿಸಿಲ್ ಹೊಡಿಸ್ಕೊತೀವಿ. 4 ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಳಿ, ಅವಾಗ ಮಟನ್ ಬೇಯುತ್ತೆ ಅಷ್ಟು. ಇದು ಬೆಂದಿದೆ ಇವಾಗ, ಆಲ್ಮೋಸ್ಟ್ ಬೆಂದಿದೆ ಮಟನ್ನು. ಇವಾಗ ಇದಕ್ಕೆ ಅಕ್ಕಿ ಹಾಕೋಬೇಕು. ಇದಕ್ಕೆ ಅಕ್ಕಿನ ತೊಳೆದಿಟ್ಟಿದೆ 10 ಮಿನಿಟ್ಸ್. ಇವಾಗ ತೊಳೆದಿರೋ ಅಕ್ಕಿನ ಇದಕ್ಕೆ ಹಾಕೊಳ್ಬೇಕು. ನಾವು 5 ಜನಕ್ಕೆ ಅಂತ ಮಾಡ್ಕೊಂಡಿದ್ದೀವಿ. ಅಕ್ಕಿ ಹಾಕಿದ್ಮೇಲೆ 1 ವಿಸಿಲ್ ಕೂಗಿಸಿ ಬೆಂದಿರುತ್ತೆ. ವಿಸಿಲ್ಗೆ ಪ್ರೆಸ್ಟೀಜ್ ಕುಕ್ಕರಲ್ಲಿ ಮಟನ್ ಬಿರಿಯಾನಿ ರೆಡಿ ಇರುತ್ತೆ. ಸಖತ್ತಾಗಿದೆ ಮೈ ರೆಸಿಪಿ. ಸೂಪರ್. ಇನ್ನೊಂಚೂರು ಅಲ್ಲಿದ್ರೆ ಇನ್ನೊಂದು ಸಖತ್ತಾಗಿರೋದು, ಮುದ್ದೆ ಆಗಿದೆ. ಹೀಗಾಗಿದೆ ಮಟನ್ ಬಿರಿಯಾನಿ. ಗ್ರೀನ್ ರೈಸ್ ಇದು. ಮಟನ್ ಸುಕ್ಕ ಮಾಡ್ಕೊಂಡಿದ್ವಿ ಜೊತೆಗೆ. ಕಾಂಬಿನೇಷನ್ ಸಕ್ಕತ್ತಾಗಿದೆ. ಟ್ರೈ ಮಾಡಿ ಅನ್ಸುತ್ತೆ ಎಲ್ಲರೂ. ಸೂಪರ್ ಆಗಿದೆ. ಇನ್ನೇನು ಹೇಳಿ, ಅಷ್ಟೇ. ಚೆನ್ನಾಗಿದೆ. ಫ್ಯಾಟ್ ಕಟ್ ಮಾಡೋ ಚೆನ್ನಾಗೆ ಇದಾಗೈತೆ. ಜೀರಿಗೆ ಎಲ್ಲ ಹಾಕ್ಬಿಟ್ಟು. ಓಕೆ, ಸೊ ಈ ಮಟನ್ ಬಿರಿಯಾನಿ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಿಮ್ಮ ಮನೇಲಿ ಕೂಡ ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ನನ್ನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಗೈಸ್.